ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ಸಂಶೋಧನಾ ಏಜೆನ್ಸಿ ಇತ್ತೀಚೆಗೆ ವರ್ಗೀಕರಿಸಿರುವ 3 ಹೊಸ ಔಷಧಗಳು ಯಾವ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳಾಗಿವೆ? ಇಲ್ಲಿ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಯಾನ್ಸರ್ ಕಾರಕಗಳಿಗೆ ಇದು ಮುನ್ನೆಚ್ಚರಿಕೆಗಳಾಗಿರುತ್ತದೆ. ಈ 3 ಔಷಧಗಳು ಇಲ್ಲಿ ಈ ವರ್ಗೀಕರಿಸಿರುವ 3 ಔಷಧಗಳು ಯಾವುದು ಅಂತ ನೋಡುವುದಾದಲ್ಲಿ, ಮೊದಲನೆಯದಾಗಿ ಫ್ಯೂಸರಿಕ್ ಆಸಿಡ್. ಇದು ಆಂಟಿಬಯೋಟಿಕ್ ಆಗಿ ಮತ್ತು ಕೆಲವು ಕೃಷಿ ಅಥವಾ ವೈದ್ಯಕೀಯ ಸಂಶೋಧನೆಗಳಲ್ಲಿ ಬಳಸಲಾಗುತ್ತದೆ. ಎರಡನೆಯದಾಗಿ ಮೆಟ್ರೋನಿಡಾಜೋಲ್. ಇದು ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬಿ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಅತ್ಯಂತ ಸಾಮಾನ್ಯವಾದ ಆಂಟಿಬಯೋಟಿಕ್ ಔಷಧ ಆಗಿರುತ್ತದೆ. ಹಾಗೆಯೇ ಲಾಸ್ಟ್ ಆಗಿ ಸ್ಟಜಿಕ್ಲೋಸೈಡ್ ಅಥವಾ ಇತರೆ ಸಂಯುಕ್ತಗಳು. ಇದು ಸ್ಪೆಸಿಫಿಕ್ ಫಾರ್ಮಾಸ್ಯೂಟಿಕಲ್ ಏಜೆಂಟ್ಸ್ ಆಗಿರುತ್ತದೆ. ಇದರಲ್ಲಿ ಗುರುತಿಸಲಾದ ಇತರೆ ನಿಶ್ಚಿತ ಔಷಧೀಯ ಸಂಯುಕ್ತಗಳು ಆಗಿರುತ್ತದೆ. ಈ 3 ಔಷಧಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಕ್ಯಾನ್ಸರ್ ಕಾರಕಗಳು ಕಂಡುಬರುತ್ತದೆ ಅಂತ ಅಧ್ಯಯನವು ತಿಳಿಸಿರುತ್ತದೆ. ಹಾಗಾಗಿ ಈ 3 ಔಷಧಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಡಾಕ್ಟರ್ಗಳ ಸಲಹೆಗಳನ್ನು ಪಡೆದು ತೆಗೆದುಕೊಳ್ಳುವುದು ಉತ್ತಮ ಅಂತ ತಿಳಿಸಿದ್ದಾರೆ. ಇಲ್ಲಿ IARC ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್, ಇದು ವಿಶ್ವ ಆರೋಗ್ಯ ಸಂಸ್ಥೆಯ ವಿಶೇಷ ಏಜೆನ್ಸಿ ಆಗಿರುತ್ತದೆ. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ಫ್ರಾನ್ಸ್ನ ಲಯೋನ್ ನಗರದಲ್ಲಿದೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮೇನ್ ಆಗಿ ಫ್ಯೂರಾಸಿಟಿಕ್ ಆಮ್ಲ, ಮೆಟ್ರೋನಿಡಾಜೋಲ್ ಮತ್ತು ಸ್ಟರ್ಜೋಕ್ಲಿಸೈಡ್ ಅಥವಾ ಇತರೆ ಸಂಯುಕ್ತಗಳು. ಇವು 3 ಔಷಧಿಗಳನ್ನು ಬಳಸುವುದರಿಂದ ಕ್ಯಾನ್ಸರ್ ಕಾರಕಗಳು ಆಗಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ಸಂಶೋಧನಾ ಏಜೆನ್ಸಿಯು ಮುನ್ನೆಚ್ಚರಿಕೆಯನ್ನು ನೀಡಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡುವ. ಕೃತಕ ಅಥವಾ ಹಾಲಿನ ಅಂಶವಿಲ್ಲದೆ ತಯಾರಿಸುವ ಅನಲಾಗ್ ಪನ್ನೀರ್ ಮಾರಾಟ ಮತ್ತು ಉತ್ಪಾದನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 1 ವರ್ಷದವರೆಗೆ ನಿಷೇಧಿಸಿದೆ? ಇಲ್ಲಿ ಉತ್ತರ ಮಹಾರಾಷ್ಟ್ರ ಸರ್ಕಾರ ಆಗಿರುತ್ತದೆ. ಮಹಾರಾಷ್ಟ್ರ ಸರ್ಕಾರ ಅನಲಾಗ್ ಪನ್ನೀರನ್ನು ಮಾರಾಟ ಮತ್ತು ಉತ್ಪಾದನೆಗೆ ನಿಷೇಧಿಸಲಾಗಿರುತ್ತದೆ 1 ವರ್ಷದವರೆಗೆ. ಯಾವ ಸರ್ಕಾರ? ಮಹಾರಾಷ್ಟ್ರ ಸರ್ಕಾರ. ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಈ ಒಂದು ನಿಷೇಧವನ್ನು ಜಾರಿಗೆ ತಂದರು ಅಂದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆಕ್ಟ್ FSSA 2006 ಸೆಕ್ಷನ್ 18 ಅಡಿಯಲ್ಲಿ ಲಭ್ಯವಿರುವ ಅಧಿಕಾರವನ್ನು ಬಳಸಿಕೊಂಡು ಮಹಾರಾಷ್ಟ್ರ ಸರ್ಕಾರ ಈ ಒಂದು ತುರ್ತು ಕ್ರಮವನ್ನು ಕೈಗೊಂಡಿರುತ್ತದೆ. ಆ್ಯಕ್ಚುಲಿ ಇದು ಮೇನ್ ಆಗಿ ತೆಗೆದುಕೊಂಡಿರುವುದು ಆರೋಗ್ಯ ಮತ್ತು ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಈ ಅನಲಾಗ್ ಪನ್ನೀರ್ ಅನ್ನು ಮಾರಾಟ ಮಾಡುವುದು ಮತ್ತು ಉತ್ಪಾದನೆ ಮಾಡುವುದನ್ನು 1 ವರ್ಷದವರೆಗೆ ಮಹಾರಾಷ್ಟ್ರ ಸರ್ಕಾರವು ನಿಷೇಧಿಸಿರುತ್ತದೆ. ಅನಲಾಗ್ ಪನ್ನೀರ್ ಅಂದರೆ ಏನು ಅಂದರೆ, ಇದು ಹಾಲಿನಿಂದ ತಯಾರಿಸುವ ನಿಜವಾದ ಪನ್ನೀರಿಗೆ ಬದಲಾಗಿ ಹಾಲಿನ ಕೊಬ್ಬನ್ನು ತೆಗೆದುಹಾಕಿ ಅಥವಾ ಕಡಿಮೆ ಮಾಡಿ ಅದರ ಬದಲಿಗೆ ಅಗ್ಗದ ಬೆಲೆಯ ವನಸ್ಪತಿ ಪಾಮ್ ಆಯಿಲ್ ಅಥವಾ ಇತರ ಸಸ್ಯಜನ್ಯ ಕೊಬ್ಬುಗಳನ್ನು ಮತ್ತು ಸ್ಕ್ವಾಚ್ ಅನ್ನು ಬಳಸಿ ತಯಾರಿಸುವ ಕೃತಕ ಉತ್ಪನ್ನವನ್ನೇ ಅನಲಾಗ್ ಪನ್ನೀರ್ ಅಂತ ಹೇಳಲಾಗುತ್ತದೆ. ಈ ಮಾಹಿತಿಯಲ್ಲಿ ಗಮನಿಸಿ. ಮಹಾರಾಷ್ಟ್ರ ಸರ್ಕಾರ ಅನಲಾಗ್ ಪನ್ನೀರ್ ಮಾರಾಟವನ್ನು ಮತ್ತು ಉತ್ಪಾದನೆಯನ್ನು ನಿಷೇಧಿಸಿದೆ 1 ವರ್ಷದವರೆಗೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡುವ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇತ್ತೀಚೆಗೆ ಯಾವ ಬೆಳೆಯ ಮೊದಲ ಸಂಪೂರ್ಣ T2T ವಂಶವಾಹಿ ಜೋಡಣೆಯನ್ನು ಅಭಿವೃದ್ಧಿಪಡಿಸಿದೆ? ಇಲ್ಲಿ ಉತ್ತರ ತೊಗರಿ ಬೆಳೆ ಆಗಿರುತ್ತದೆ. ತೊಗರಿ ಬೆಳೆಯ ಸಂಪೂರ್ಣ T2T ಅಂದರೆ DNA ಪಡೆಯುವ ಒಂದು ಹೊಸ ಅಭಿವೃದ್ಧಿಯನ್ನು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಮಾಡಿರುತ್ತದೆ. ಇಲ್ಲಿ ತೊಗರಿ ಬೆಳೆ ಇದೊಂದು ದ್ವಿದಳ ಧಾನ್ಯ ಆಗಿರುತ್ತದೆ. ಇದರ ತಳಿಗಳು ಅಥವಾ ಜೆನೆಟಿಕ್ ರಹಸ್ಯಗಳನ್ನು ಇದುವರೆಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು. ಈಗ ಈ T2T ತಂತ್ರಜ್ಞಾನದ ಮೂಲಕ ತೊಗರಿಯ ಪ್ರತಿಯೊಂದು ವಂಶವಾಹಿಯನ್ನು ಅತ್ಯಂತ ನಿಖರವಾಗಿ ಗುರುತಿಸಬಹುದಾಗಿರುತ್ತದೆ. ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಭಾರತವು ಈ ಒಂದು ಸಂಪೂರ್ಣವಾದ T2T ಜೆನೋಮ್ ಅನುಕ್ರಮವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿರುವುದಾಗಿರುತ್ತದೆ. ಹಾಗಾಗಿ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾರು ಇದನ್ನು ಅಭಿವೃದ್ಧಿಪಡಿಸಿದ್ದು ಅಂದರೆ T2T ಜೆನೋಮ್ ಅನುಕ್ರಮವನ್ನು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಇದನ್ನು ಅಭಿವೃದ್ಧಿಪಡಿಸಿರುತ್ತದೆ. T2Tಯಲ್ಲಿ ವರ್ಣತಂತಿನ ಅಥವಾ ಕ್ರೋಮೋಸೋಮ್ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಯಾವುದೇ ಅಂತರ ಅಥವಾ ಕೊರತೆ ಇಲ್ಲದೆ ಸಂಪೂರ್ಣವಾದ DNA ಅನುಕ್ರಮವನ್ನು ನಿಖರವಾಗಿ ಪತ್ತೆ ಹಚ್ಚಬಹುದಾಗಿರುತ್ತದೆ ಈ T2T ಅನುಕ್ರಮದಲ್ಲಿ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಯಾವ ಬೆಳೆಯ
T2T ವಂಶವಾಹಿ ಜೋಡಣೆಯನ್ನು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಭಿವೃದ್ಧಿಪಡಿಸಿದೆ. ಅಂದರೆ ತೊಗರಿ ಬೆಳೆದ್ದು ಇದು ವಿಶ್ವದಲ್ಲಿ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ ಒಂದು T2T ಜಿನೋಮ್ ಅನುಕ್ರಮವಾಗಿರುತ್ತದೆ. ಇದು ಯಾರು ಅಭಿವೃದ್ಧಿಪಡಿಸಿದ್ದು? ಭಾರತೀಯ ಕೃಷಿ ಸಂಶೋಧನಾ ಪರಿಷತ್. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಮುಂದಿನ ಪ್ರಶ್ನೆ, ವಿಜ್ಞಾನಿಗಳು ಡಾರ್ವಿನ್ ಅವರ ಯಾವ ವಿಕಾಸವಾದ ಸಿದ್ಧಾಂತವನ್ನು ಸ್ಯಾಕ್ಸಿಫ್ರಾಗ ಕ್ಯಾಂಡೆಲಾಬ್ರಮ್ ಸಸ್ಯದಲ್ಲಿ ಇತ್ತೀಚೆಗೆ ಮೌಲ್ಯೀಕರಿಸಿದ್ದಾರೆ? ಉತ್ತರ, ನೈಸರ್ಗಿಕ ಆಯ್ಕೆ ಮತ್ತು ಪರಾಗಸ್ಪರ್ಶ ಕಾರ್ಯ ವಿಧಾನದಲ್ಲಿ ಮೌಲ್ಯೀಕರಿಸಿರುತ್ತಾರೆ. ಅವರು ಸುಮಾರು 150 ವರ್ಷಗಳ ಹಿಂದೆ 1875ರಲ್ಲಿ ಮಂಡಿಸಿದ ಸಿದ್ಧಾಂತ ಆಗಿರುತ್ತದೆ. ಇದರಲ್ಲಿ ಈಗ ವಿಜ್ಞಾನಿಗಳು ಒಂದು ಸ್ಪಷ್ಟನೆಯನ್ನು ಕಂಡಿದ್ದಾರೆ. ಚೀನಾದ ಕ್ವಿಂಗ್ಹಾಯಿ ಟಿಬೆಟ್ ಪ್ರಸ್ಥಭೂಮಿ ಬಳಿಯ ಸಾಕ್ಸಿಫ್ರಾಗ ಕ್ಯಾಂಡೆಲಾಬ್ರಮ್ ಎಂಬ ಅಲೈನ್ ಹೂಬಿಡುವ ಸಸ್ಯವು ಅಧಿಕೃತವಾಗಿ ಮಾಂಸಾಹಾರಿ ಸಸ್ಯ ಎಂದು ದೃಢಪಟ್ಟಿರುವುದಾಗಿ ನೇಚರ್ ಕಮ್ಯುನಿಕೇಷನ್ಸ್ ಜರ್ನಲ್ಸ್ನಲ್ಲಿ ಅಧ್ಯಯನ ಪ್ರಕಟವಾಗಿರುತ್ತದೆ. ಸೊ ಕ್ವಶನ್ ನೋಡುವ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ 10 ಕಿಲೋಮೀಟರ್ ವರೆಗಿನ ಗಣಿಗಾರಿಕೆ ಬಫರ್ ವಲಯದ ನಿಯಮವನ್ನು ಯಾವ ಪ್ರಮುಖ ಪರಿಸರ ಪ್ರದೇಶಗಳಿಗೆ ವಿಸ್ತರಿಸಿದೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ತೇವಾಂಶ ಭರಿತ ಭೂಮಿ ಅಥವಾ ಜೌಗು ಪ್ರದೇಶಗಳವರೆಗೆ ಇದನ್ನು ವಿಸ್ತರಿಸಲಾಗಿರುತ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 4, 2026ರಂದು ನೀಡಿದ ತೀರ್ಪಿನಲ್ಲಿ ಉತ್ತರಾಖಂಡದ ಅಸನ್ ತೇವಾಂಶ ಪ್ರದೇಶ ಇದು ಒಂದು ರಾಮ್ಸರ್ ತಾಣವಾಗಿದೆ. ಇದರ ಸುತ್ತಲೂ ವಿಧಿಸಲಾಗಿದ್ದ 10 ಕಿಲೋಮೀಟರ್ ತ್ರಿಜ್ಯದ ಗಣಿಗಾರಿಕೆ ನಿಷೇಧ ಬಫರ್ ವಲಯವನ್ನು ದೇಶದ ಎಲ್ಲ ತೇವಾಂಶ ಸುರಕ್ಷತಾ ಮೀಸಲು ಪ್ರದೇಶಗಳಿಗೂ ಸಮಾನತೆ ದೃಷ್ಟಿಯಿಂದ ಅನ್ವಯಿಸುವುದಾಗಿ ಸ್ಪಷ್ಟಪಡಿಸಿರುತ್ತದೆ. ಹಾಗಾಗಿ ಇಲ್ಲಿ ರಾಮ್ಸರ್ ಒಪ್ಪಂದದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡೆದ ತೇವಾಂಶ ಪ್ರದೇಶಗಳನ್ನು ಸುರಕ್ಷಿಸಲು ಈ ಒಪ್ಪಂದವು ಸಹಾಯ ಮಾಡುತ್ತದೆ ಮತ್ತು ಭಾರತವು ಇದರ ಸಹಿ ಹಾಕಿರುವ ರಾಷ್ಟ್ರವಾಗಿರುತ್ತದೆ. ಸೊ ಇಲ್ಲಿ 10 ಕಿಲೋಮೀಟರ್ ವರೆಗೆ ಬಫರ್ ಝೋನ್ ಆಗಿರುತ್ತದೆ. ಯಾವುದೆಲ್ಲ ರಾಮ್ಸರ್ ತಾಣಗಳು ಅಂತ ಗುರುತಿಸಲಾಗಿದೆ ಅವುಗಳ ಪ್ರದೇಶಗಳಲ್ಲಿ ಬಫರ್ ಝೋನ್ ಆಗಿರುತ್ತದೆ 10 ಕಿಲೋಮೀಟರ್ ವರೆಗೆ. ಅಲ್ಲಿ ಯಾವುದೇ ಗಣಿಗಾರಿಕೆಯನ್ನು ಮಾಡಲು ಅವಕಾಶ ಇರುವುದಿಲ್ಲ. ಇಲ್ಲಿ ತೇವಾಂಶ ಭೂಮಿಯನ್ನು ಭೂಮಿಯ ಮೂತ್ರಪಿಂಡ ಅಂತ ಕೂಡ ಕರೆಯಲಾಗುತ್ತದೆ. ಇವುಗಳು ಜಲಮೂಲಗಳನ್ನು ಶುದ್ಧೀಕರಿಸುವುದರಲ್ಲಿ ಮತ್ತು ಜೀವವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಹಾಗಾಗಿ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿರುತ್ತದೆ. ಹಾಗೆ ಆಗಸ್ಟ್ 4, 2026ರಂದು ಸರ್ವೋಚ್ಚ ನ್ಯಾಯಾಲಯವು ಇನ್ನೊಂದು ತೀರ್ಪನ್ನು ನೀಡಿತು. ಅದರ ಪ್ರಕಾರ ಹೊಸ ಖಾಸಗಿ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳಿಗೆ ಕಡ್ಡಾಯವಾಗಿ ಮಾಡಿಸಬೇಕಾದ ಮೂರನೇ ವ್ಯಕ್ತಿ ಮೋಟಾರು ವಿಮಾ ಥರ್ಡ್ ಪಾರ್ಟಿ ಮೋಟಾರ್ ಇನ್ಶೂರೆನ್ಸ್ ಅವಧಿಯನ್ನು 1 ವರ್ಷದವರೆಗೆ ವಿಸ್ತರಿಸಲಾಗಿದೆ. ಇಲ್ಲಿ ಯಾವ ನ್ಯಾಯಮೂರ್ತಿ ಇದನ್ನು ವಿಸ್ತರಿಸಿದರು ಅಂದರೆ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಮತ್ತು ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರನ್ನೊಳಗೊಂಡ ಪೀಠವು ಈ ಒಂದು ತೀರ್ಪನ್ನು ನೀಡಿರುತ್ತದೆ. ಇದರ ಪ್ರಕಾರವಾಗಿ ಈ ಹಿಂದೆ 3 ವರ್ಷ ಇದ್ದ ಕಾರಿನ ಇನ್ಶೂರೆನ್ಸ್ಗೆ ಈಗ 4 ವರ್ಷದವರೆಗೆ ಟೈಮ್ ನೀಡಲಾಗಿದೆ. ಹಾಗೆಯೇ 5 ವರ್ಷ ಇದ್ದ ಬೈಕ್ ಇನ್ಶೂರೆನ್ಸ್ಗೆ 6 ವರ್ಷದವರೆಗೆ ಟೈಮ್ ನೀಡಲಾಗಿದೆ. ಇಲ್ಲಿ IRDAI ಇದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಆಗಿರುತ್ತದೆ. ಇದು ಸ್ಟ್ಯಾಟ್ಯುಟರಿ ಬೋರ್ಡ್ ರೆಗ್ಯುಲೇಟಿಂಗ್ ದಿ ಇನ್ಶೂರೆನ್ಸ್ ಸೆಕ್ಟರ್ ಇನ್ ಇಂಡಿಯಾ ಆಗಿರುತ್ತದೆ. ಇದು IRDAI ಇದು ಸ್ಟ್ಯಾಟ್ಯುಟರಿ ಬೋರ್ಡ್ ಆಗಿರುತ್ತದೆ ಇಂಡಿಯಾದ ಇನ್ಶೂರೆನ್ಸ್ ಸೆಕ್ಟರ್ ಇದು. ಹಾಗೆ ಥರ್ಡ್ ಪಾರ್ಟಿ ಮೋಟಾರ್ ಇನ್ಶೂರೆನ್ಸ್ ಇದು ಕಂಪಲ್ಸರಿ ಅಂಡರ್ ದಿ ಮೋಟಾರ್ ವೆಹಿಕಲ್ ಆಕ್ಟ್ 1988 ಆಗಿರುತ್ತದೆ. ನೋಡುವ. ಹಂದಿಗಳಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ಕಾಯಿಲೆಗಳಿಗೆ ಇತ್ತೀಚೆಗೆ ಯಾವ ಸಂಸ್ಥೆಯು ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಂದಿಗಳಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ಕಾಯಿಲೆಗಳಿಗೆ ಹೊಸ ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಇದು ಭಾರತದಲ್ಲಿ ಮೊದಲ ಸ್ವದೇಶಿ ಲಸಿಕೆಯಾಗಿರುತ್ತದೆ ತಯಾರಿಸಿದ್ದು. ಇದು ಐಕಾರ್ನ ಅಸ್ಸಾಂನಲ್ಲಿರುವ ರಾಷ್ಟ್ರೀಯ ಹಂದಿ ಸಂಶೋಧನಾ ಕೇಂದ್ರ ಮತ್ತು ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಆಫ್ರಿಕನ್ ಸ್ವೈನ್ ಫೀವರ್. ನೆಕ್ಸ್ಟ್ ಕ್ವಶನ್ ನೋಡುವ. ಭಾರತೀಯ ಸಂಸತ್ತು ಇತ್ತೀಚೆಗೆ ಮಂಜೂರು ಮಾಡಿದ ಅಪ್ರೋಪ್ರಿಯೇಷನ್
ನಂಬರ್ 3 ಮಸೂದೆ 2026 ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭಾರತದ ಸಂಚಿತ ನಿಧಿಯಿಂದ ಅಧಿಕ ವೆಚ್ಚದ ಮಂಜೂರಾತಿ ಬಗ್ಗೆ ಒಂದು ಬಿಲ್ ಆಗಿರುತ್ತದೆ. ಇದರ ಪ್ರಕಾರ ವಿವಿಧ ಸೇವೆಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಖರ್ಚು ವೆಚ್ಚಗಳಿಗಾಗಿ ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ವಾಪಸ್ ಪಡೆಯಲು ಅಥವಾ ಹೊರತೆಗೆಯಲು ಇದು ಕಾನೂನುಬದ್ಧ ಅಧಿಕಾರವನ್ನು ನೀಡುತ್ತದೆ. ಈ ವಿಧಿ 114 ಭಾರತೀಯ ಸಂವಿಧಾನದ 114ನೇ ವಿಧಿಯ ಪ್ರಕಾರ ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ಖರ್ಚು ಮಾಡಲು ಅಪ್ರೋಪ್ರಿಯೇಷನ್ ಬಿಲ್ ಅನ್ನು ಸಂಸತ್ತಿನಲ್ಲಿ ಕಡ್ಡಾಯವಾಗಿ ಮಂಡಿಸಿ ಅಂಗೀಕರಿಸಬೇಕಾಗಿರುತ್ತದೆ. ಈ ಸಂಚಿತ ನಿಧಿ ಅಂದರೆ ಸರ್ಕಾರದ ಎಲ್ಲ ಆದಾಯಗಳು, ತೆರಿಗೆಗಳು ಮತ್ತು ಸಾಲಗಳು ಬಂದು ಸೇರುವ ಮತ್ತು ಸರ್ಕಾರದ ಎಲ್ಲ ವೆಚ್ಚಗಳನ್ನು ಭರಿಸುವ ದೇಶದ ಅತ್ಯುನ್ನತ ನಿಧಿಯಾಗಿರುತ್ತದೆ. ಸಂಸತ್ತಿನ ಅನುಮತಿ ಇಲ್ಲದೆ ಈ ನಿಧಿಯನ್ನು ಒಂದು ರೂಢಿ ಹೊರತೆಗೆಯಲು ಸಾಧ್ಯವಿಲ್ಲ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.